ಎಲ್ಲರಿಗೂ ನಮಸ್ಕಾರ. ಇದು ನಮ್ಮೂರಲ್ಲಿ ಒಂದು ಸಣ್ಣದಾಗಿ ಹಬ್ಬ ಆಯಿತು, ಪಳ್ಳದಮ್ಮ ಹಬ್ಬ ಅಂತ. ಅದನ್ನ ನಾವು ರಾಗದೇವಿಗೆ ಅಂತಲೂ ಕರಿತೀವಿ. ದೇವರ ಹೆಸರು ಪಳ್ಳದಮ್ಮ ಅಂತ. ಅದನ್ನ ಅಲ್ಲಿ ರಾಗದೇವಿಗೆ ಅಂತಲೂ ಕರಿತೀವಿ. ನೋಡಿ, ಹಬ್ಬನ ಎಲ್ಲ ಆರತಿ ತೊಗೊಂಡು ಎಲ್ಲ ಬಂದಿದ್ದಾರೆ. ಆಲ್ರೆಡಿ ಎಲ್ಲ ಆರತಿ ತೊಗೊಂಡು ದೇವಸ್ಥಾನದ ಹತ್ರ ಬಂದುಬಿಟ್ಟಿದ್ದಾರೆ. ನಾನು ತುಂಬ ಲೇಟ್ ಆಯಿತು ಸ್ವಲ್ಪ ಹೋಗೋದು. ಅದರಿಂದ ನಾನು ಸಣ್ಣದಾಗಿ ವೀಡಿಯೋ ಮಾಡಿ ಹಾಕೋಣ ದೇವಸ್ಥಾನದ್ದು ಅಂತ ಅಂದ್ಬಿಟ್ಟು ಒಂದಿನ ದೇವಸ್ಥಾನದ್ದು ಮಾತ್ರ ಹಾಕಿದ್ದೆ. ಇವತ್ತು ಫ್ರೀಯಾಗಿದ್ನಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದನ್ನ ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಎಲ್ಲರೂ ಹೆಣ್ಮಕ್ಳು, ಸೊಸೆದಿರು, ಅಮ್ಮಂದಿರು ಎಲ್ಲ ಸೇರಿ ಹಬ್ಬ ಮಾಡೋದು. ಎಲ್ಲ ನೋಡಿ, ಎಲ್ಲ ಬಂದು ಎಲ್ಲ ಚೆನ್ನಾಗಿ ರೆಡಿಯಾಗಿದ್ದಾರೆ. ಹೆಣ್ಮಕ್ಳೆಲ್ಲ ರೆಡಿಯಾಗಿದ್ದಾರೆ, ಮಕ್ಕಳು ರೆಡಿಯಾಗಿದ್ದಾರೆ. ಎಲ್ಲ ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಕೊಂಡು ಮಿಂಚಿತ ಕಲರ್ ಡ್ರೆಸ್ಗಳೆಲ್ಲ ಹಾಕ್ಕೊಂಡು ಮಿಂಚುತ್ತಾ ಇದ್ದಾರೆ. ಆರತಿಗಳೆಲ್ಲ ತೊಗೊಂಡು ಬಂದು ಆಲ್ರೆಡಿ ಆರತಿ ಎಲ್ಲ ಇಟ್ಟಿದ್ದಾರೆ. ಎಲ್ಲ ಇಟ್ಟು ಎಲ್ಲ ಅವ್ರವ್ರಿಗೆ ಹೆಂಗೆ ಬೇಕು ಹಂಗೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾರೆ. ಎಲ್ಲ ಕೂತ್ಕೊಂಡು ಇಲ್ಲಿ ಪೆಂಡಲ್ ಹಾಕ್ಸಿರ್ತಾರೆ, ಮರದ ನೆಳಲ್ಲಿ ಕೂತಿರ್ತಾರೆ, ಈಗ ಆರತಿ ಹತ್ರ ಕೂತಿರ್ತಾರೆ. ಆಮೇಲೆ ಅಲ್ಲಿ ಡ್ಯಾನ್ಸ್ ನಡೀತಾ ಇರುತ್ತೆ, ಅಲ್ಲೆಲ್ಲ ನೋಡ್ತಾ ನಿಂತಿರ್ತಾರೆ. ಅವ್ರಿಗೆ ಎಲ್ಲಿ ಅನುಸಾರ ಎಲ್ಲ ಆಗುತ್ತೆ ಅಲ್ಲೆಲ್ಲ ಕೂತಿರ್ತಾರೆ. ನಾನು ಡ್ಯಾನ್ಸ್ ಅಂತ ಹೇಳ್ದಲ್ಲ, ಇದೇನೆ ಸ್ಟೆಪ್, ಕಾಲಲ್ಲಿ ಸ್ಟೆಪ್ ಹಾಕ್ತಾರೆ. ಅದು ಹೆಸ್ರು ಏನು ಅಂತ ಗೊತ್ತಿಲ್ಲ, ಕೇಳಿಲ್ಲ. ನೆಕ್ಸ್ಟ್ ಟೈಮ್ ದೊಡ್ಡ ಹಬ್ಬ ಮಾಡಿದಾಗ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಸ್ಟೆಪ್ಪೆಲ್ಲ ಹಾಕ್ತಾರೆ. ಈ ಥರ ಎಲ್ಲ ಹಾಕಿ ನೋಡಿ, ಟವಲ್ ಇಟ್ಕೊಂಡು ಕಾಲಲ್ಲಿ ಸ್ಟೆಪ್ ಹಾಕ್ತಾರೆ. ಅದು ತಮಟೆ ಸೌಂಡು ಮಾಡಿಕೊಂಡು ಸ್ಟೆಪ್ ಹಾಕ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಾರೆ. ಎಲ್ಲ ಒಂದೇ ಸಮ ಆಡಬೇಕು. ಕಾಲು ಸ್ಟೆಪ್ಪು ಅಷ್ಟೇ, ಟವಲಲ್ಲಿ ಬೀಸೋದು ಅಷ್ಟೇ, ಕೈಯಲ್ಲೂ ಅಷ್ಟೇ, ಎಲ್ಲ ಒಂದೇ ಸಮ ಹಾಕ್ತಾರೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಆದರೆ ಹೆಣ್ಮಕ್ಳಿಗೆಲ್ಲ ಅಪ್ಪನ ಮನೆ ಹಬ್ಬಕ್ಕೆ ಹೋಗೋದು ಅಂದರೆ ತುಂಬ ಇಷ್ಟ ಇರುತ್ತಲ್ವ. ಹಾಗಾಗಿ ನೋಡಿ, ಹೆಣ್ಮಕ್ಳು ಅಪ್ಪನ ಮನೆಗೆ ಹೋದ್ರು ಅಂದರೆ ಅಪ್ಪನ ಮನೆಯವ್ರಿಗೂ ಸಂಭ್ರಮ, ಹೆಣ್ಮಕ್ಳಿಗೂ ಸಂಭ್ರಮ. ಅಲ್ಲಿ ಅಣ್ಣ ತಮ್ಮಂದಿರು, ಅತ್ತಿಗೆದಿರು ಎಲ್ಲ ಇದ್ದರೆ ಅದು ಒಂದು ಸಂಭ್ರಮ. ಎಲ್ಲ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಈ ಥರ ಸ್ಟೆಪ್ಪೆಲ್ಲ ಹಾಕ್ಕೊಂಡು ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು. ನಂಗೆ ಸ್ವಲ್ಪ ಕೆಲಸ ಇತ್ತು, ಅದರಿಂದ ನಾನು ಸ್ವಲ್ಪ ಲೇಟಾಗಿ ಹೋದೆ. ನೋಡಿ ಯಾವ ಥರ ಐತೆ, ಚೆನ್ನಾಗಿರುತ್ತೆ. ಚಿಕ್ಕದಾಗಿ ಮಾಡ್ತಾರೆ ಹಬ್ಬನ, ಅದು ತುಂಬ ಚೆನ್ನಾಗಿರುತ್ತೆ. ಅದು ಗ್ರ್ಯಾಂಡಾಗಿ 48 ದಿನ ಹಬ್ಬ ಮಾಡ್ತಾರೆ ಇದನ್ನ, ಅದರಿಂದ ತುಂಬ ಚೆನ್ನಾಗಿರುತ್ತೆ.